84 ಲಕ್ಷ ಜೀವರಾಶಿಗಳಲ್ಲಿ ಮಾನವನೇ ಶ್ರೇಷ್ಠನು ಅಂತ ಡಿಸೈಡ್ ಆದರೆ ಅದು ಎಂಥ ಪಕ್ಷಿ ಆದರೂ ಕೂಡ ಬೇಟೆ ಆಡ್ತದೆ. ಎಂಥ ವಿಷ ಜಂತು ಆದ್ರೂ ಕೂಡ ಬೇಟೆ ಆಡ್ತದೆ. ಯೇಸು ಕ್ರಿಸ್ತನನ್ನು ನಂಬುವವನು ಸತ್ತರೂ ಬದುಕುವನು. ವಿಡಿಯೋ ನೋಡುವಂಥ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಪ್ರಭು ನಮ್ಮ ರಕ್ಷಕನಾದಂಥ ಯೇಸುವಿನ ಪರಿಶುದ್ಧ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ, ಆದರೆ ಇವತ್ತು ಪ್ರತಿಯೊಬ್ಬರೂ ಕೂಡ ಕಲಿಬೇಕಾಗಿರುವಂಥ ಪಾಠನೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 84 ಲಕ್ಷ ಜೀವರಾಶಿಗಳಲ್ಲಿ ಮಾನವನೇ ಶ್ರೇಷ್ಠನು ಅಂತ ಹೇಳ್ತಾ ಇದ್ದಾರೆ, ಇದು ಸತ್ಯ. ಆದರೆ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವನು ಶ್ರೇಷ್ಠನಾದರೂ ಕೂಡ ಕೆಲವೊಂದು ಪಕ್ಷಿಗಳಿಂದ ಮೃಗಗಳಿಂದ ಮನುಷ್ಯನು ಕಲಿಬೇಕಾಗಿರೋಂಥ ಪರಿಸ್ಥಿತಿ ಇವತ್ತು ಹುಟ್ಕೊಂಡಿದೆ. ಯಾಕೆ ಅಂತಂದರೆ ಮನುಷ್ಯನು ಸ್ವಾರ್ಥಕ್ಕಾಗಿ, ಹಣದ ಆಸೆಗಾಗಿ, ತನ್ನ ಇಚ್ಛೆಗಳಿಗಾಗಿ ನೀತಿಯನ್ನು ಬಿಟ್ಟು ಬದುಕ್ತಾ ಇದ್ದಾನೆ. ಯಾರೇನಾದರೂ ಪರವಾಗಿಲ್ಲ, ನಾವು ಚೆನ್ನಾಗಿರಬೇಕು ಅನ್ನೋ ಸ್ಥಿತಿಯಲ್ಲಿ ಇವತ್ತು ಬದುಕಿ ಮೃಗಗಳಿಂದ, ಪಕ್ಷಿಗಳಿಂದ, ಸಣ್ಣ ಸಣ್ಣ ಇರುವೆಗಳಿಂದ ಕೂಡ ಮನುಷ್ಯನ ಬುದ್ಧಿ ಕಲಿಬೇಕಾದಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ಮಂದಿ ನೀತಿ ಮಾತುಗಳನ್ನು ಹೇಳುತ್ತಾ ಒಂದು ಆನೆ ಬಗ್ಗೆ, ಒಂದು ಇರುವೆ ಬಗ್ಗೆ, ಹೀಗೆ ಅನೇಕವಾದ ಪಕ್ಷಿಗಳ ಬಗ್ಗೆ ಕೂಡ ಇಡ್ತಾ ಇರ್ತಾರೆ ಈ ರೀತಿ ಬದುಕಬೇಕು ಅಂತ. ಆದರೆ ದೇವರು ಹೇಳ್ತಾ ಇದ್ದಾನೆ, ಮಗ ಒಂದು ಪಕ್ಷಿನ ತೋರಿಸ್ತೀನಿ, ಆ ಪಕ್ಷಿಲಿಂದ ನೀನು ಕಲಿಬೇಕಾಗಿರೋಂಥದ್ದು ಭಾಳ ಇದೆ ಅಂತ ದೇವರು ಹೇಳ್ತಾ ಇದ್ದಾನೆ. ಒಂದು ಸಾರಿ ನಾವು ನೋಡಿಕೊಂಡಿದ್ದೆ. ಆದರೆ ಯೋಬನು ಬರೆದ ಗ್ರಂಥ 12ನೇ ಅಧ್ಯಾಯ 7ನೇ ವಚನ ಬೈಬಲ್ ಹೇಳ್ತದೆ, ದೇವರು ಹೇಳ್ತಾ ಇದ್ದಾನೆ. ಯೋಬನು ಬರೆದ ಗ್ರಂಥ 12ನೇ ಅಧ್ಯಾಯ 7ನೇ ವಚನ, ಆದರೆ ಮೃಗಗಳನ್ನು ವಿಚಾರಿಸು, ನಿನಗೆ ಉಪದೇಶ ಮಾಡುವವು, ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ತಿಳಿಸುವವು. ಏನ್ರಿ, ಆಕಾಶದ ಪಕ್ಷಿಗಳನ್ನು ಕೇಳು ಅಂತ ಇದ್ದಾನೆ. ನಾವು ದಿನನಿತ್ಯ ನೋಡ್ತಾ ಇದ್ದೀವಿ, ಆದರೆ ಕೇಳಿಲ್ಲ. ಯಾವ ರೀತಿ ಕೇಳಬೇಕು ಅಂತಂದರೆ ಬೈಬಲನ್ನು ಕೇಳಬೇಕು. ಪ್ರತಿಯೊಂದಕ್ಕೆ ಜನ್ಮ ಕೊಟ್ಟಿದ್ದು ದೇವರೇ, ಆದರೆ ದೇವರು ಮನಸ್ಸೇ ಬೈಬಲಲ್ಲಿ ಬರೆದಿದೆ. ಅದಕ್ಕೆ ಆಕಾಶದ ಪಕ್ಷಿಗಳನ್ನು ಕೇಳು, ನಿನಗೆ ತಿಳಿಸುವವು. ದೇವ, ನನಗೇನಯ್ಯ ತಿಳಿಸ್ತದೆ, ನನಗೇನು ತಿಳಿಸ್ತದೆ ಅಂತ ನಾವು ಒಂದು ಸಾರಿ ಆಲೋಚನೆ ಮಾಡಿ ದೇವರನ್ನು ಮತ್ತೊಂದು ಸಾರಿ ಕೇಳಿದ್ರೆ, ಬೈಬಲನ್ನು ಮತ್ತೊಂದು ಸಾರಿ ಕೇಳಿದ್ರೆ, ಯೆಶಾಯನ ಬರೆದ ಗ್ರಂಥ 40ನೇ ಅಧ್ಯಾಯ 31ನೇ ವಚನ, ಯೆಹೋವನನ್ನು ನಿರೀಕ್ಷಿಸುವವರು, ಅಂದರೆ ದೇವರನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಯಾವುದಂಥದ್ದು ಪಕ್ಷಿ? ಹದ್ದು, ಗರುಡ, ಪಕ್ಷಿ ರಾಜನು ಅಂತಾರೆ ಅದಕ್ಕೆ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಹದ್ದಿಗರ ಸ್ಪೆಷಾಲಿಟಿ ಏನು ಗೊತ್ತಾ? ಮೇಲೆ ಹಾರಬೇಕಾದ್ರೆ, ತಾನು ಬೇಟೆ ಆಡಬೇಕಾದಾಗ ಮೇಲೆ ಹಾರಿದಾಗ ಅದು 1 ಗಂಟೆ ಆದರೂ ಪರವಾಗಿಲ್ಲ, 2 ಗಂಟೆ ಆದರೂ ಪರವಾಗಿಲ್ಲ, 1 ದಿನ ಆದರೂ ಕೂಡ ಪರವಾಗಿಲ್ಲ, ಹಾರಾಡ್ತಾನೇ ಇರ್ತದೆ. ತನ್ನ ಬೇಟೆ ಸಿಗೋವರೆಗೂ ಕೂಡ ಹಾರಾಡ್ತಾನೆ ಇರ್ತದೆ, ದಣಿಯೋಂಗಿಲ್ಲ ಅಂತ ಹೇಳ್ತಾ ಇದ್ದಾನೆ ದೇವರು. ಕೀರ್ತನೆಗಳು 103ನೇ ಅಧ್ಯಾಯ 5ನೇ ವಚನ, ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತಾನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತಾನೆ ದೇವರು. ಹದ್ದು ಏನು ಗೊತ್ತಾ? ಬೇಟೆ ಆಡ್ತಾ ತನ್ನ ಜೀವಿತದಲ್ಲಿ 40 ವರ್ಷ ಆದಮೇಲೆ ಎಷ್ಟು ಬಲವಾದದ್ದು ಇದ್ದರೂ ಕೂಡ ಬೇಟೆ ಆಡ್ತದೆ. ಬೇಟೆ ಆಡಬೇಕಂತ ಡಿಸೈಡ್ ಆದರೆ ಅದು ಎಂಥ ಪಕ್ಷಿ ಆದರೂ ಕೂಡ ಬೇಟೆ ಆಡ್ತದೆ.
ಎಂಥ ವಿಷ ಜಂತು ಆದ್ರೂ ಕೂಡ ಬೇಟೆ ಆಡ್ತದೆ. ಆದರೆ 40 ವರ್ಷ ಆದಮೇಲೆ ತನಗಿರುವ ಕೊಕ್ಕೆಯನ್ನು ಬಾಯಿ ಬೆಂಡಾಗ್ತದೆ, ರೆಕ್ಕೆಗಳು ಭಾರವಾಗ್ತವೆ, ಕಾಲಿನ ಉಗುರುಗಳು ಕೂಡ ಬೆಂಡಾಗ್ತದೆ. ತನ್ನ 40 ವರ್ಷ ಆದಮೇಲೆ ಬೇಟೆ ಆಡೋದಕ್ಕೆ ತನ್ನ ಭಾರವಾದ ರೆಕ್ಕೆಗಳನ್ನು ಒಡೆಯೋದಕ್ಕೆ ಆಗಲ್ಲ. ತನಗಿರುವಂಥ ಕಾಲಲ್ಲಿರುವಂಥ ಉಗುರುಗಳಿಂದ ಬೇಟೆಯನ್ನು ಹಿಡಿಯೋದಕ್ಕಾಗೋದಿಲ್ಲ. ತನ್ನ ಬಾಯಿಯಿಂದ ಆಹಾರವನ್ನು ಕೂಡ ತಿನ್ನೋದಕ್ಕಾಗಲ್ಲ. ಎರಡೇ ಎರಡು ಆಪ್ಷನ್ ಇರ್ತದೆ. ಅದು ಏನು ಅಂತಂದರೆ, ಒಂದು ಚಿತ್ರಹಿಂಸೆವಾಗಿ ಪಡಬೇಕು, ಇಲ್ಲ ಹಸಿವಿನಿಂದ ಸಾಯಬೇಕು. ಆದರೆ ಬಲಹೀನವಾಗಿ ಇದ್ದದ್ದು ಹಸಿವಿನಿಂದ ಸಾಯ್ತದೆ. ಬಲವಂತವಾಗಿ ಇರುವಂಥದ್ದು ತನ್ನ ಚಿತ್ರಹಿಂಸೆಯನ್ನು ಅನುಭವಿಸಿ ತಾನು ಮತ್ತೆ ಪಡ್ಕೊಳ್ತದೆ. ತನಗಿರುವಂಥ ಗೂಡು ಎಲ್ಲಿ ಗೊತ್ತಾ? ಬೆಟ್ಟದಲ್ಲಿ. ಆ ಬೆಟ್ಟದಲ್ಲಿ ಹೋಗಿ, ಗುಡ್ಡದ ಮೊರೆಯಲ್ಲಿ ಹೋಗಿ ತನಗಿರುವಂಥ ಬೆಂಡಾದ ಕೊಕ್ಕೆಯನ್ನು ಬಂಡಿಗೆ ಹೊಡಿತದೆ, ರಕ್ತ ಬರೋವರೆಗೂ ಹೊಡಿತದೆ. ಅದು ಮುರಿದು ಹೋಗ್ತದೆ. ಅದು ಮುರಿದು ಹೋದ್ಮೇಲೆ ಅದು ಚಿಗೋವರೆಗೂ ಕೂಡ, ಅದು ಬರೋವರೆಗೂ ಕೂಡ ಕಾಯ್ತದೆ. ಅದು ಬಂದ ಮೇಲೆ ತನ್ನ ರೆಕ್ಕೆಗಳನ್ನು ಕಿತ್ಕೊಳ್ತದೆ, ಒಂದೊಂದಾಗಿ ಕಿತ್ಕೊಳ್ತದೆ. ಆಮೇಲೆ ತನ್ನ ಕಾಲುಗಳನ್ನು ಬಂಡಿಗೆ ಹಾಕಿ ಗೀರ್ತದೆ, ಕಿತ್ತು ಹೋಗೋವರೆಗೂ ಕೂಡ ಗೀರ್ತದೆ. ತನ್ನ ಬಾಯಿ ಹೊಸದಾಗಿ ಬರ್ತದೆ, ತನಗೆ ರೆಕ್ಕೆಗಳು ಪುಚ್ಚಗಳು ಹೊಸದಾಗಿ ಬರ್ತದೆ, ತನ್ನ ಕಾಲು ಉಗುರುಗಳು ಕೂಡ ಹೊಸದಾಗಿ ಸಿಗುತ್ತದೆ. ಸುಮಾರು 140 ದಿನಗಳು ತಾನು ಗವಿಯಲ್ಲಿ ಇದ್ದು ತನ್ನ ಮತ್ತೆ ಪುನರುತ್ಥಾನದಿಂದ, ಅಂದರೆ ಮತ್ತೆ ತನ್ನ ಅವಯವಗಳನ್ನು ಪಡೆದುಕೊಳ್ಳುತ್ತದೆ. ಮತ್ತೆ ವೇಗವಾಗಿ ಬೇಟೆ ಆಡ್ತದೆ. ಆ ವೇಗವಾಗಿ ಬೇಟೆ ಆಡುವಂಥದ್ದು ಎಷ್ಟು ಭಯಂಕರವಾಗಿರ್ತದೆ ಅಂತಂದರೆ, ಹಸುಗಂಡಿರುವಂಥ ಆ ಹದ್ದು ಯಾವುದನ್ನಾದರೂ ಕೂಡ ಲೆಕ್ಕ ಮಾಡಲಾರದೆ ಬೇಟೆ ಆಡ್ತದೆ, ಮತ್ತೆ ಪಡ್ಕೊಳ್ತದೆ. ಅದಕ್ಕೆ ದೇವರಂತ ಇದ್ದಾನೆ, ಮಗ, ಈ ಭೂಮಿ ಮೇಲೆ ನೀನು ಬದುಕೋದು 60-70 ವರ್ಷ ಆದರೆ ಅದು ಕಷ್ಟ ಇರಲಿ ನಷ್ಟ, ಮತ್ತೆ ಬದುಕ್ತಿದ್ದೆ. ಈ ಭೂಮಿ ಮೇಲೆ 60-70 ವರ್ಷ ಹೆಂಗಿದ್ರು ಬದುಕಿ ಮನುಷ್ಯ ಸಾಯ್ತಾನೆ ಮಗ. ಆ 60-70 ವರ್ಷ ನಾನು ಹೇಳ್ದಂಗೆ ಬದುಕು, ಆಗ ನೀನು ಶಾಶ್ವತವಾಗಿ ಬದುಕ್ತಿದ್ದಿ. ಹದ್ದು 40 ವರ್ಷ ಬದುಕಿದ ಮೇಲೆ ತಾನು ಚಿತ್ರಹಿಂಸೆಯನ್ನು ಹೊಂದಿ ಮತ್ತೊಂದು ಸಾರಿ ಯಾವ ರೀತಿ ತನ್ನನ್ನು ತಾನು ಮತ್ತೊಂದು ಸಾರಿ ಅವಯವಗಳನ್ನು ಪಡೆದುಕೊಂಡು ಮತ್ತೆ 30 ವರ್ಷ ಬದುಕ್ತದೆ. ಸುಮಾರು 70 ವರ್ಷ ಒಂದು ಹದ್ದು ಬದುಕ್ತದೆ ಮಗ ಈ ಭೂಮಿ ಮೇಲೆ. ನೀನು ಈ ಶರೀರದಲ್ಲಿ ಇದ್ದು ಸುಮಾರು 60-70 ವರ್ಷ ಬದುಕಿದರೆ ನಿನ್ನ ಆತ್ಮಕ್ಕೆ ಸಾವಿಲ್ಲ. ಅದಕ್ಕೆ ದೊಡ್ಡವರೊಂದು ಮಾತು ಹೇಳ್ತಾರೆ, ಏನು ಗೊತ್ತಾ? ಸತ್ತು ಹೋದ ಅಯ್ಯ, ಇಲ್ಲೇ ಬಿದ್ದಿದೆ ಅಲ್ಲ ಯಾ, ಇಲ್ಲೇ ಇದ್ದಾವೆ, ಮಣ್ಣು ಮಾಡೋಕೆ ಒಯ್ಯಬೇಕು ಅಂತ ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇದ್ದಾರೆ. ಇಲ್ಲಿದ್ದಾನಲ್ಲಯ್ಯ ಅಂತ ಯಾರಿಗಾದ್ರೂ ಹೇಳಿದ್ರೆ, ಮಗ ಇದು ಬರೀ ಅವನ ದೇಹ ಕಣು, ಅವನ ಆತ್ಮ ಇಲ್ಲಿಲ್ಲ. ಆ ಆತ್ಮ ಅನ್ನುವಾತನೇ ನೀನು. ಈ ಆತ್ಮವನ್ನು ಉಂಟು ಮಾಡಿದಾತನೇ ಪರಮಾತ್ಮನು. ಆ ಪರಮಾತ್ಮನು ದೇವರು ಹೇಳ್ತಾ ಇದ್ದಾನೆ, ಈ ಭೂಮಿ ಮೇಲೆ 60-70 ವರ್ಷ ಬದುಕು ಮಗ, ಅದು ನಾನು ಹೇಳಿದ ಹಾಗೆ ಬದುಕು, ಶಾಶ್ವತವಾದ ಲೋಕದಲ್ಲಿ ನಿತ್ಯವಾಗಿ ಬದುಕ್ತಿದ್ದಿ. ಅಯ್ಯ, ನಾನು ಬದುಕಬೇಕಂತಂದರೆ ಏನು ಮಾಡಬೇಕು ಅಂತ ಕೇಳಿದರೆ, ಶನಿಗೆ ಸಾವೇ ಅಂತ್ಯವಲ್ಲ, ಸತ್ತು ಮೇಲೆ ಮತ್ತೊಂದು ಜೀವಿತ ಇದೆ ಅಂತ ಆ ಯೇಸು ಕ್ರಿಸ್ತ ಅವರು ತಿಳಿಸಿದರು. ಅದಕ್ಕೆ ನಮಗೆ ಈ ಭೂಮಿ ಮೇಲೆ ಅನೇಕವಾದದ್ದು ಇದ್ದಾವೆ ಹೇಳ್ಬೇಕಂತಂದರೆ, ಒಂದು ಜೋಳದ ಕಾಳು ಕೂಡ ಭೂಮಿ ಮೇಲೆ ನೀನು ಮಣ್ಣಲ್ಲಿ ಉಣಿಸಿದಾಗ ಅದು ಮತ್ತೆ ಬೆಳೀತದೆ.
ಮನುಷ್ಯನು ಕೂಡ ಈ ಭೂಮಿ ಮೇಲೆ 60-70 ವರ್ಷ ಬದುಕಿ ದೇವರಿಗೋಸ್ಕರ ನ್ಯಾಯವಾಗಿ, ನೀತಿಯಾಗಿ, ಪರಿಶುದ್ಧನಾಗಿ ಬದುಕಿದರೆ ಶಾಶ್ವತವಾದ ಲೋಕಕ್ಕೆ ಸೇರ್ಬೋದು. ಅದು ತನ್ನನ್ನು ತಾನು ಯಾವ ರೀತಿಯಾಗಿ ಚಿತ್ರಹಿಂಸೆಯನ್ನು ಅನುಭವಿಸಿ ತಾನು ಪಡ್ಕೊಂತು, ನೀನು ಕೂಡ ನಿನಗೆ ಕಷ್ಟವಾದರೂ ನಷ್ಟವಾದರೂ ಯಾರೇನಂದರೂ ಕೂಡ ದೇವರಿಗೋಸ್ಕರ ಬದುಕು. ಆ ದೇವರು ಉನ್ನತವಾದ ಲೋಕವನ್ನು ಕೊಡ್ತಾನೆ, ಉನ್ನತವಾದ ಜೀವಿತವನ್ನು ಕೂಡ ಕೊಡ್ತಾನೆ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 10ನೇ ವಚನ. ನಿನಗೆ ಸಂಭವಿಸುವ ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಾಗಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ಸಾವು ಬಂದರೂ ಕೂಡ ಅನ್ಯಾಯ ಮಾಡಲಾರ್ದೆ ದೇವರಿಗೋಸ್ಕರ ಬದುಕಿ ನಂಬಿಗಸ್ತನಾಗಿರೋ. ಆಗ ನಿತ್ಯ ಜೀವವನ್ನು ಪಡೆದುಕೋ ಅಂತ ದೇವರು ಹೇಳ್ತಾ ಇದ್ದಾನೆ. ವಿಡಿಯೋ ನೋಡುವಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.